ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನು ಇವತ್ತು ಬೆಳಿಗ್ಗೆಯಿಂದನೇ ಒಂದು 6:30 ಆಗಿದೆ. ಇವಾಗ ಬ್ಲಾಗ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಒಂದು ಡೈಲಿ ಬ್ಲಾಗ್ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಪೂರ್ತಿ ದಿವಸ ಯಾವ ರೀತಿ ಇರುತ್ತೆ, ಸೊ ಪೂರ್ತಿ ಬ್ಲಾಗ್ಸ್ ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಅಂಗಡಿಗೆ ಹೋಗ್ತಾ ಇದ್ದೀವಿ. ಅಂಗಡಿಗೆ ಹೋದ್ಮೇಲೆ ಮತ್ತೆ ನಾನು ಈ ಬ್ಲಾಗ್ಸ್ನ ಕಂಟಿನ್ಯೂ ಮಾಡೋಣ. ಸೊ ಬನ್ನಿ. ಇವತ್ತು ಬೆಳಿಗ್ಗೆನೆ ಪಾಪು ಕೂಡ ಎದ್ಬಿಟ್ಟಿದ್ದಾನೆ, ಹಾಗೆ ಚೇತು ಕೂಡ ಎದ್ದಿದ್ದಾನೆ. ಏನಕ್ಕೆ ಎದ್ದಿದ್ದಾರೆ ಇವತ್ತು ಬೆಳಿಗ್ಗೆ ಇಷ್ಟು ಬೇಗ ಅಂಥೇಳಿ ಮತ್ತೆ ಆಮೇಲೆ ಹೇಳ್ತೀನಿ. ಇವಾಗ ಪೂಜೆ ಕೂಡ ಮಾಡಿಬಿಟ್ಟು ಹೋಗ್ತಾಯಿದ್ದೀನಿ. ನಿನ್ನೆ ಸಾಯಂಕಾಲನೇ ಎಲ್ಲ ಕ್ಲೀನ್ ಮಾಡಿ ಹೂವು ಎಲ್ಲ ಹಾಕಿದ್ದೆ. ಇವಾಗ ದೀಪ ಹಚ್ಚಿ ಪೂಜೆ ಮಾಡಿಬಿಟ್ಟು ಹೋಗ್ತಾಯಿದ್ದೀವಿ. ಸೊ ಬನ್ನಿ ಹೋಗೋಣ. ಪಾಪು ಕೂಡ ಬರ್ತಾ ಇದ್ದಾನೆ ಇವಾಗ. ನೋಡಿ ಬೆಳಿಗ್ಗೆನೇ ಎದ್ಬಿಟ್ಟಿದ್ದಾನೆ. ನಡಿ ಹೋಗೋಣ, ಬಾ ಹೋಗೋಣ, ನಡಿ. ನಡಿ, ಆಯ್ತು ಹೋಗೋಣ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಅಂಗಡಿಗೆ ಹೋಗ್ತಾ ಇದ್ದೀವಿ. ಟೈಮ್ 7 ಗಂಟೆ ಆಗಿದೆ. ನಮ್ಮ ಮಕ್ಕಳು ಬೆಳಿಗ್ಗೆನೇ ಏನಕ್ಕೆ ಎದ್ದೇಳ್ತಾರೆ, ಯಾವ ದಿವಸ ಎದ್ದೇಳ್ತಾರೆ ಇಷ್ಟು ಬೇಗ ಅಂತ ಹೇಳಿದರೆ ಭಾನುವಾರ ಯಾಕೆಂದರೆ ಸ್ಕೂಲ್ ಇರಲ್ಲ. ಹಾಗಾಗಿ ದೊಡ್ಡವನು ಕೂಡ ಬೇಗನೆ ಎದ್ಬಿಟ್ಟಿರ್ತಾನೆ, 5:30ಗೆಲ್ಲ ಎದ್ಬಿಡ್ತಾನೆ. ಚಿಕ್ಕವನು ಸಾಯಂಕಾಲ ಮಾತ್ರ ಇವತ್ತು ಬೇಗ ಮಲಗಿದ್ದ, ಶನಿವಾರ ನೈಟು. ಹಾಗಾಗಿ ಇವತ್ತು ಬೆಳಿಗ್ಗೆನೇ ಬೇಗ ಎದ್ದು ನಾನು ಬರ್ತೀನಿ ಅಂಗಡಿಗೆ ಅಂಥೇಳಿ ನಮ್ಮ ಜೊತೆಗೆ ಬಂದಿದ್ದ. ಹಾಗಾಗಿ ಅವನು ಕರ್ಕೊಂಬಂದು, ಸೊ ಬೆಚ್ಚಗೆ ತುಂಬ ಚಳಿ ಇತ್ತು ಆಚೆ. ಸೊ ಅವನಿಗೆ ಬಟ್ಟೆ ಎಲ್ಲ ಕಿವಿ ಎಲ್ಲ ನೀಟಾಗಿ ಕ್ಲೋಸ್ ಮಾಡಿಕೊಂಡು ಶೋಟ್ರ್ ಹಾಕಿಸ್ಕೊಂಡು ಕರ್ಕೊಂಬಂದೆ. ಇನ್ನು ಅಂಗಡಿಗೆ ಬಂದು ಫಸ್ಟು ಹೊಟ್ಟೆ ಹಸಿತಾ ಇದೆ ಅಂದ. ಸೊ ಐಟಮ್ ಎಲ್ಲ ಜೋಡಿಸ್ಬಿಟ್ಟು ಆಮೇಲೆ ಅವನಿಗೆ ಟೊಮಾಟೊ ಬಾತ್ ಇಲ್ಲೇ ತೊಗೊಂಡು ತಿನ್ನಿಸಿದ್ದೆ. ಮನೆಯಲ್ಲೂ ಕೂಡ ರಾಗಿನ ತಿನ್ನಿಸ್ಕೊಂಡು ಕರ್ಕೊಂಬಂದಿದ್ದೆ. ಸ್ವಲ್ಪ ಹೊತ್ತು ಸಾಯಂಕಾಲವರೆಗೂ ನಮ್ಮ ಜೊತೆಯಲ್ಲೇ ಇದ್ದು ಆಮೇಲೆ ನಾವು ಮನೆಗೆ ಸಾಯಂಕಾಲ ಹೋಗಿ ಮತ್ತೆ ಬ್ಲಾಗ್ಸ್ನ ಕಂಟಿನ್ಯೂ ಮಾಡಿದ್ದೀನಿ. ಇನ್ನು ನಾವು ಅಂಗಡಿಯಿಂದ ಹೋಗೋ ಅಷ್ಟರಲ್ಲಿ ಅಂಜಲಿ ಬೀರು ಎಲ್ಲ ಕ್ಲೀನ್ ಮಾಡ್ತಾಯಿದ್ಲು. ಬೀರು ಕ್ಲೀನ್ ಮಾಡ್ತಾನೆ. ಈ ಕಡೆ ಪಾಪುಗೆ ನಾಳೆ ಮಂಡೇ ಅಲ್ವಾ, ಸೊ ಹಾಗಾಗಿ ಹೋಮ್ವರ್ಕ್ ಎಲ್ಲ ಮಾಡಿಸ್ತಾ ಇದ್ಲು. ಹೋಮ್ವರ್ಕ್ ಮಾಡಿಸ್ಲು. ಆಮೇಲೆ ನಾನು ಎದ್ದು ಅಡುಗೆ ಮಾಡಿಕೊಂಡೆ. ಭಾನುವಾರ ಅಲ್ವಾ, ಸೊ ಸ್ಪೆಷಲ್ ಅಡುಗೆ ಈ ರೀತಿಯಾಗಿ. ಮತ್ತೆ ಬ್ಲಾಗ್ಸ್ ಕಂಟಿನ್ಯೂ ಮಾಡಿಲ್ಲ. ಮತ್ತು ಸೋಮವಾರದಿಂದ ಈ ಬ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ. ನಿನ್ನೆಯಿಂದನೇ ಮತ್ತೆ ಇವತ್ತು ಸೋಮವಾರ ಮತ್ತೆ ಬ್ಲಾಗ್ಸ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿನ್ನೆ ಭಾನುವಾರ ಸಾಯಂಕಾಲ ಒಂದು ಸ್ವಲ್ಪನೇ ವಿಡಿಯೋ ಮಾಡಿಕೊಂಡು ಒಂದು ಅಡುಗೆ ರೆಸಿಪಿದು ವಿಡಿಯೋ ಮಾಡ್ಕೋಬೇಕಿತ್ತು. ಹಾಗಾಗಿ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಮತ್ತು ಇವತ್ತು ಒಂದು ಡೈಲಿ ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡೋಣ. ಸೊ ಬನ್ನಿ, ಇವಾಗ ಸಂಜೆ ಆಗಿದೆ. ಅಂಗಡಿ ಕ್ಲೋಸ್ ಮಾಡಿಬಿಟ್ಟು ಮನೆಗೆ ಹೋಗೋಣ ಅಂಥೇಳಿ ಎಲ್ಲ ಐಟಮ್ಸ್ನ ತಿಕ್ತಾ ಇದ್ದೀನಿ. ಇನ್ನು ಮನೆಗೆ ಹೋದ್ಮೇಲೆ ಈ ಬ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಮತ್ತೆ ನಾನು ಮನೆಗೆ ಹೋದ್ಮೇಲೆ ಈ ಬ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಇವತ್ತಿನ ಬ್ಲಾಗ್ನ ಪೂರ್ತಿ ನೋಡ್ತಾ ಇರಿ. ಒಬ್ಬರು ಅಂಕಲ್ಗೆ ಐಟಮ್ಸ್ ಎಲ್ಲ ಕೊಡಬೇಕು, ಹಾಗಾಗಿ ಎಲ್ಲ ಐಟಮ್ಸ್ನ ಇದರಲ್ಲಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ನಾವು ಮನೆಗೆ ಹೋಗ್ತಾ ಅವ್ರಿಗೆ ಐಟಮ್ಸ್ ಕೊಟ್ಬಿಟ್ಟು ಹೋಗೋದು. ಮಳೆ ಹನಿ ಹಾಕ್ತಾಯಿತ್ತು ಸ್ವಲ್ಪ. ನಿನ್ನೆಯಿಂದ 1-2 ದಿವಸದಿಂದ ಸಣ್ಣ ಹನಿಗಳು ಮಾತ್ರ ಹಾಕ್ತಾಯಿದೆ. ಕೋಲ್ಡ್ ಅಂದರೆ ಕೋಲ್ಡು. ಸೊ ಮನೆಗೆ ಬಂದು ಇವಾಗ ಬ್ಲಾಗ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫಸ್ಟ್ ಬರ್ತಾ ಇದ್ದಂಗೆ ಈ ಕಡೆ ಕಡಲೆಕಾಯಿ ತಗೊಂಬಂದಿದ್ರು, ಹಸಿ ಕಡಲೆಕಾಯಿ. ಇದನ್ನು ಹುರಿತಾ ಇದ್ದೀನಿ. ಹಾಗೆಯೇ ಟೀ ಮಾಡಿಬಿಟ್ಟು ಕುಡಿದ್ಬಿಟ್ಟು ಸ್ನಾನ ಮುಗಿಸಿ ಪೂಜೆ ಮಾಡ್ಕೊಳ್ಬೇಕು. ಸೊ ಬನ್ನಿ ಬೇಗನೆ ಮಾಡಿ ಅಡುಗೆ ಕೂಡ ಮಾಡಬೇಕು. ಸೊ ಏನೇನು ಮಾಡ್ಕೊಳ್ತೀನಿ ಮತ್ತು ಇವತ್ತು ಅಂಥೇಳಿ ಸೊ ಪೂರ್ತಿ ಬ್ಲಾಗ್ಸ್ ನೋಡಿ. ಇವತ್ತು ಹೆಸರು ಕಾಳು ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಹೆಸರು ಕಾಳು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದು ಊರಿಂದ ತಂದಿರೋದು ನಾಟಿ ಹೆಸರು ಕಾಳು.
ಸೊ ಇವಾಗ ಬನ್ನಿ ಇದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಮತ್ತು ಹೊಸಾದಂತೆ ಇದಕ್ಕೆ ನೀರು ಫುಲ್ ಬಿಸಿ ಆದಮೇಲೆ ಹಾಕೋದ್ರಿಂದನೇ ಬೇಗ ಬೇಯುತ್ತೆ, ಇಲ್ಲಾಂದರೆ ಬೇಗ ಬೇಯೋದಿಲ್ಲ. ಹಾಗಾಗಿ ಫಸ್ಟು ಒಂದ್ಸರಿ ವಾಶ್ ಮಾಡಿ ತೊಗೊಳ್ತೀನಿ. ಇದನ್ನು ವಾಶ್ ಮಾಡಿದ್ದೀನಿ ನೋಡಿ, ನೀರು ಕೂಡ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಒಂದು 2 ಲೋಟ ನೀರು ಹಾಕಿದ್ದೀನಿ. ಬಿಸಿ ಆದಮೇಲೆ ಹಾಕಿದ್ರೆ ಬೇಗ ಬೆಂದು ಹೋಗುತ್ತೆ. ಆದ್ರೂ ಒಂದು 10ರಿಂದ 15 ವಿಸಿಲ್ ಹಾಕಿಸ್ಕೋಬೇಕು. ಸೊ ನಾನು ಸ್ನಾನಕ್ಕೆ ಹೋಗೋಕ್ಕೆ ಮುಂಚೆನೇ ಫಸ್ಟು ಸಾಂಬಾರ್ಗೆ ಮಾಡಿ ಇಟ್ಬಿಟ್ರೆ ಇದು ವಿಜಿಲ್ ಹಾಕೋ ಅಷ್ಟರಲ್ಲಿ ಪೂಜೆ ಕೂಡ ಆಗಿಬಿಡುತ್ತೆ, ನನ್ನ ಕೆಲಸ ಮುಗಿಯುತ್ತೆ ಅಂಥೇಳಿ ಆಮೇಲೆ ಬಂದು ಮಸಾಲೆಯನ್ನು ರುಬ್ಬಿ ಮಾಡ್ಕೊಳ್ಬೋದು. ಹಾಗಾಗಿ ನೋಡಿ ಹೆಸ್ರು ಕಾಳೆಲ್ಲ ಹಾಕಿದ್ದೀನಿ, ಇನ್ನೇನು ಹಾಕ್ತಾಯಿಲ್ಲ ಇದರಲ್ಲಿ, ಬರೀ ಹೆಸ್ರು ಕಾಳು ಮಾತ್ರ ಬೇಯೋದಕ್ಕೆ ಇಡ್ತಾಯಿದ್ದೀನಿ ಅಷ್ಟೇ. ಇವಾಗ ವಿಜಿಲ್ ಹಾಕ್ತೀನಿ. ಹಾಗೆ ಇಲ್ಲಿ ನೋಡಿ ಕಡಲೆಕಾಯಿ ಎಲ್ಲ ಹುರಿದಿಟ್ಟಿದ್ದೀನಿ. ಇದನ್ನು ಸ್ವಲ್ಪ ತಣ್ಣಗೆ ಹಾಕಬೇಕು, ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಕೊಡ್ತೀನಿ. ಕುಕ್ಕರ್ ವಿಜಿಲ್ಗೂ ಇಟ್ಟಿದ್ದೀನಿ. ಅದು ವಿಜಿಲ್ ಹಾಕೋ ಅಷ್ಟರಲ್ಲಿ ಸ್ನಾನ ಮುಗಿಸ್ಕೊಂಡ್ಬಂದು ಮತ್ತೆ ಬ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ. ಪೂಜೆ ಆಯಿತು ಫ್ರೆಂಡ್ಸ್. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡೆ ನೋಡಿ, ಈ ರೀತಿಯಾಗಿ ಪೂಜೆನ ಮಾಡಿದ್ದೀನಿ. ಇವಾಗ ಚಪಾತಿ ಹಾಗೇನೆ ನೋಡಿ ವಿಜಿಲ್ ಹಾಕಿದೆ. ಕುಕ್ಕರ್ ಕೂಡ ತಣ್ಣಗಾಗಿದೆ. ಮಸಾಲೆನ ರುಬ್ಕೊಂಡು ಒಂಥರ ಗಟ್ಟಿಯಾಗಿ ಗೊಜ್ಜು ಥರನೇ ಮಾಡ್ತೀನಿ. ಚಪಾತಿಗೆ ಚೆನ್ನಾಗಿರುತ್ತೆ. ಹಿಟ್ಟೆಲ್ಲ ಕಲಸಿಟ್ಬಿಟ್ಟು ಸ್ನಾನಕ್ಕೆ ಹೋಗಿದ್ದೆ. ಸೊ ಎಲ್ಲ ಕೆಲಸ ಆಯಿತು, ಪೂಜೆನೂ ಆಯಿತು. ಸೊ ಬನ್ನಿ ಬೇಗ ಬೇಗನೆ ಅಡುಗೆನ ಮುಗಿಸ್ಕೊಳ್ಳೋಣ. ಸೊ ನೋಡಿ ಇಷ್ಟು ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ. ಸೊ ಚಪಾತಿ ಮಾಡಬೇಕು ಇವಾಗ. ಹೆಸರು ಕಾಳು ಚೆನ್ನಾಗಿ ಬೆಂದಿದೆ. ಒಂದು ಸ್ವಲ್ಪ ರುಬ್ಬೋದಕ್ಕೆ ತೆಗಿತೀನಿ, ಇನ್ನು ಮಿಕ್ಕಿದ್ದು ಹಾಗೆ ಮತ್ತೆ ಇನ್ನೊಂದು ಸರಿ ವಿಜಿಲ್ ಹಾಕ್ತೀನಿ ನಾನು, ಇದರಲ್ಲೇ ಒಗ್ಗರಣೆ ಹಾಕಿ. ಸೊ ಬನ್ನಿ ಇವಾಗ ಬೇಗನೆ ಮಸಾಲೆ ಎಲ್ಲ ರುಬ್ಕೊಳ್ಳೋಣ. ಇದು ಸ್ವಲ್ಪ ಆರಲಿ, ಇಷ್ಟು ರುಬ್ಬೋಕೆ ಹಾಕ್ತೀನಿ ಅಷ್ಟೇ. ಸ್ವಲ್ಪ ಗಟ್ಟಿಯಾಗಿ ಗೊಜ್ಜು ಥರ ಆಗುತ್ತೆ ನಮಗೆ ಹೆಸರು ಕಾಳ್ದು, ಮಿಕ್ಕಿದ್ರೆ ಬೆಳಗ್ಗೆಗೂ ಆಗುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ನೆನೆಸಿದ್ದೀನಿ, ಜಾಸ್ತಿ ಬೇಯಿಸಿ ಇಟ್ಟಿದ್ದೀನಿ ಹೆಸರು ಕಾಳು ಗೊಜ್ಜು ಮಾಡ್ಕೊಳ್ಳೋದಕ್ಕೆ. ಅಂದರೆ ಹೆಸರು ಕಾಳು ಗ್ರೇವಿ ಸಾಂಬಾರು, ಗಟ್ಟಿ ಸಾಂಬಾರು ಅಂತಲೂ ಹೇಳ್ಬೋದು. ಸೊ ಇದಕ್ಕೆ ಬೇಕಾಗಿರೋ ಸಿಂಪಲ್ ಮಸಾಲೆ ತೊಗೊಂಡಿದ್ದೀನಿ. ಒಂದು ದಪ್ಪ 2 ಟೊಮ್ಯಾಟೊ, ಫಾರಮ್ ಟೊಮ್ಯಾಟೊ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಗಸಗಸೆ, ಹಾಗೆ ಸ್ವಲ್ಪ ಕೊತ್ತಂಬರಿ, ಅರ್ಧ ಈರುಳ್ಳಿ ಹಾಕ್ತಾಯಿದ್ದೀನಿ, ಒಂದು ಸ್ವಲ್ಪ ಕೊಬ್ಬರಿ ಮತ್ತು ಒಂದು ಸ್ವಲ್ಪ ಧನಿಯಾ ಕಾಳು. ಇದನ್ನೆಲ್ಲ ನಾನು ನುಣ್ಣಗೆ ರುಬ್ಕೋತೀನಿ, ಹಾಗೆ ಹಸಿದೇನೆ. ಆಮೇಲೆ ನಾನು ಇದನ್ನು ಲಾಸ್ಟಲ್ಲಿ ಮಸಾಲೆ ಎಲ್ಲ ರುಬ್ಬಿದ್ಮೇಲೆ ಅದ್ರ ಜೊತೆಗೇ ಹೆಸರು ಕಾಳನ್ನ ರುಬ್ಕೊಳ್ತೀನಿ, ಬೇಯಿಸಿರೋಂಥ ಹೆಸರು ಕಾಳು. ಅನ್ನ ಕೂಡ ಇಟ್ಟಿದ್ದೀನಿ, ಅನ್ನ ವಿಸಿಲ್ ಹಾಕ್ತಾಯಿದೆ. ಅಷ್ಟರಲ್ಲಿ ಸಾಂಬಾರಿಗೆ ಫಸ್ಟು ಸ್ವಲ್ಪ ನೀರು ಹಾಕಿ ಮಸಾಲೆನ ರುಬ್ಕೊಬಿಡ್ತೀನಿ. ಚಪಾತಿ ಮಾಡ್ತಾಯಿದ್ದೀನಿ, ಮಕ್ಕಳು ಅನ್ನ ಕೇಳ್ತಾರೆ, ಹಾಗಾಗಿ ಸ್ವಲ್ಪ ರೈಸ್ಗೆ ಇಟ್ಟಿದ್ದೀನಿ ಅಷ್ಟೇ. ಮಸಾಲೆ ರುಬ್ಬಿದ್ದಾಯಿತು, ನುಣ್ಣಗೆ ರುಬ್ಬಿದ್ದೀನಿ. ಇವಾಗ ಬೇಯಿಸಿರೋಂಥ ಹೆಸರು ಕಾಳು ಹಾಕಿ ಒಂದು ಸ್ವಲ್ಪ ಆನ್ ಆಫ್ ಮಾಡಿಕೊಂಡು ತರ್ತರಿಯಾಗಿ ಮಾಡಿದ್ರೆ ನಾವು ಮಾಡುವಂಥ ಸಾಂಬಾರು ಏನಿದೆ ತುಂಬ ಗಟ್ಟಿಯಾಗಿ ಬರುತ್ತೆ ಚಪಾತಿ ಜೊತೆ ತಿನ್ನೋದಕ್ಕೆ. ನೋಡಿ ಎಲ್ಲ ರುಬ್ಬಿದ್ದಾಯಿತು. ಹಾಗೆಯೇ ಇಲ್ಲಿ ಬೇಳೆ ನೀರೇನಿದೆ, ನೀರು ಈ ಬೇಳೆ ಎಲ್ಲ ಫುಲ್ಲಾಗಿದೆ ನೋಡ್ಬೋದು ಇಲ್ಲಿ, ಆಯಿತಾ. ಸೊ ಬನ್ನಿ ಬೇಗನೆ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಗೋಬಿ ಮಾಡಿದ್ದೆ ಮೊನ್ನೆ, ಅದರಲ್ಲೇ ಒಂದು ಸ್ವಲ್ಪ ಕೋಸಂಬರಿ ಫ್ಲವರ್ ಮಿಕ್ಕಿಸ್ಕೊಂಡಿದೆ, ತುರಿದಿಟ್ಟಿದ್ದೀನಿ. ಹಾಗೆ ಇಲ್ಲಿ ಈರುಳ್ಳಿ ಮತ್ತು ಕೊತ್ತಂಬರಿ ಇಟ್ಟಿದ್ದೀನಿ. ಮೊನ್ನೆ ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡಿದ್ದೆ, ಅದರದ್ದು ಇದೆ, ಅದು ಕೂಡ ಹಾಕಿ ಪರೋಟ ಮಾಡೋಣ ನೋಡೋಣ. ಚಪಾತಿ ಹಿಟ್ಟು ನೆನೆಸಿದ್ದೀನಿ. ಸೊ ಫಸ್ಟ್ ಟೈಮ್ ಮಾಡ್ತಾ ಇರೋದು, ಹಾಗಾಗಿ ಒಂದಿಷ್ಟರಲ್ಲೇ ಮಾಡಿ ನೋಡೋಲ್ಲ ಚಪಾತಿ ಹಿಟ್ಟಿಂದ ಅಂತ ಅಂದ್ಕೊಂಡು ಇಟ್ಟಿದ್ದೀನಿ. ನೋಡೋಣ, ಮಾಡ್ತೀನಿ, ಆಮೇಲೆ ಮಾಡಿದಾಗ ತೋರಿಸ್ತೀನಿ ನಿಮಗೂ ಕೂಡ ಹೇಗೆ ಬರುತ್ತೆ ಅಂತ ನೋಡಬೇಕು. ಹೆಸರು ಕಾಳು ಸಾಂಬಾರು ಮಾಡ್ಕೊಳ್ಳೋಕ್ಕೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಸಣ್ಣ ಸ್ಪೂನಿಂದ ಎಣ್ಣೆ, ಹಾಗೆ ಇಲ್ಲಿ ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ ಇಲ್ಲಿ ಜೀರಿಗೆ ಮತ್ತು ಕರಿಬೇವು ಎಲ್ಲನೂ ಫ್ರೈ ಆಗಿದೆ. ಈ ಗೋಬಿ ಫ್ಲವರ್ ಏನಿದೆ ಸ್ವಲ್ಪ ದಪ್ಪ ಪೀಸ್ ಹಂಗೆ ಇತ್ತು, ಅದನ್ನು ಹಾಕ್ತಾಯಿದ್ದೀನಿ, ಚೆನ್ನಾಗಿರುತ್ತೆ. ಸೊ ನಾನು ಎಲ್ಲ ಮಿಕ್ಸ್ ಮಾಡಿ ಅಡುಗೆಗಳನ್ನ ಮಾಡ್ಕೊತಾ ಇರ್ತೀನಿ. ಮನೇಲಿ ಏನಿರುತ್ತೋ ಅದರಲ್ಲಿ ಮಾಡ್ಕೊಳ್ಳೋದು ರುಚಿಯಾಗಿ ಇರುತ್ತೆ ಸಾಂಬಾರು. ಈಗ ರುಬ್ಬಿರೋಂಥ ಮಸಾಲೆನ ಹಾಕ್ಕೊಳ್ಳೋಣ. ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಸಾಕು, ಹಸಿ ಮಸಾಲೆ ಅಲ್ವಾ, ಹಾಗಾಗಿ. ಅಚ್ಕಾರದ ಪುಡಿ ಹಾಕ್ಕೋತಾ ಇದ್ದೀನಿ, 1 ಟೇಬಲ್ ಸ್ಪೂನ್ ಅಷ್ಟು ಸಾಕು. ಯಾವಾಗೂ ಎಣ್ಣೆಲಿ ಹಾಕ್ತಾಯಿದ್ದೆ, ಫಸ್ಟೇ ಕಲರ್ ಒಳ್ಳೆ ಬರ್ತಾಯಿತ್ತು, ಇವತ್ತು ಹಾಗೆ ಹಾಕಿದ್ದೀನಿ. ನೋಡೋಣ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರು ಪುಡಿ ಹಾಕಿದ್ದೀನಿ, MTR ಅವ್ರದ್ದು, ಚೆನ್ನಾಗಿರುತ್ತೆ ಟೇಸ್ಟ್. ಬೇಳೆ ನೀರು ಹಾಕಿದ್ದೀನಿ, ಮಿಕ್ಕಿರೋಂಥ ಎಲ್ಲನೂ ಬೇಳೆ ಎಲ್ಲ ಹಾಕಿ ಕರೆಕ್ಟಾಗಿ ಒಂದು 3ರಿಂದ 4 ವಿಜಿಲ್ ಹಾಕಿಸ್ಕೊತೀನಿ. ಇನ್ನು ಇರೋ ಬೇಳೆ ಕೂಡ ಹೆಸರು ಕಾಳು ನುಣ್ಣಗೆ ಬೆಂದಿರತ್ತೆ.
ತುಂಬ ರುಚಿ ಇರುತ್ತೆ, ಇಡ್ಲಿ ಮನೆ ಗಮ್ಮಂತ ಇರುತ್ತೆ ಈ ಸಾಂಬಾರು. ನಾನು ಸುಮಾರು ಸರಿ ಮಾಡಿದ್ದೀನಿ, ತೋರಿಸಿದ್ದೀನಿ ಕೂಡ. ಸ್ವಲ್ಪ ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ಅಷ್ಟೇ, ಬೇರೆ ಇನ್ನೇನು ಹಾಕೊಳ್ಳೋದು ಬೇಡ. ಇದಕ್ಕೆ ಇಷ್ಟು ಹಾಕಿ ಕರೆಕ್ಟಾಗಿ ಒಂದು 2 3 ವಿಜಿಲ್ ಹಾಕಿಸ್ಕೊಳ್ಳೋಣ. ಚೆನ್ನಾಗಿ ಬೆಂದಿರುತ್ತೆ. ಸೊ ಅಷ್ಟರಲ್ಲಿ ಚಪಾತಿ ಮಾಡ್ಕೊಳ್ತೀನಿ. ಇವಾಗ ವಿಜಿಲ್ ಹಾಕೋತಾ ಇದ್ದೀನಿ. ಇದು ವಿಜಿಲ್ ಹಾಕೋ ಅಷ್ಟರಲ್ಲಿ ಇಲ್ಲಿ ಪರಾಟ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತೀನಿ. ಫ್ಲವರ್ ಪರಾಟ ಅವತ್ತು ಮಾಡಿಲ್ಲ ನಾನು, ಫಸ್ಟ್ ಟೈಮ್. ಫಸ್ಟು ಈರುಳ್ಳಿ ಎಲ್ಲನೂ ನ್ಯಾಶ್ ಮಾಡ್ಕೊಬಿಡ್ತೀನಿ. ಈರುಳ್ಳಿ ಕೊತ್ತಂಬರಿ ಏನು ಹಾಕಿದ್ದೆ ಫಸ್ಟೇ ಸಣ್ಣಗೆ ತರ್ತರಿಯಾಗಿ ಆಗಬೇಕು, ಅಲ್ಲಿವರೆಗೂ ನಾನು ಇದನ್ನು ನ್ಯಾಚುರಲ್ಲಿ ನ್ಯಾಶ್ ಮಾಡಿ ತಗೊಳ್ತಾ ಇದ್ದೀನಿ. ನುಣ್ಣಗೆ ನ್ಯಾಶ್ ಆಗಿದೆ. ಇದ್ರ ಜೊತೆಗೇ ಇದು ಫ್ಲವರ್ ಹಾಕ್ಕೊಳ್ಳೋಣ. ಫಸ್ಟು ಫ್ಲವರ್ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ, ಒಂದು ಸ್ವಲ್ಪ ಅರಶಿನ ಪುಡಿ, ರುಚಿಗೆ ಎಷ್ಟು ಬೇಕು ಉಪ್ಪು, ನಾನೆಲ್ಲ ಒಟ್ಟಿಗೆ ಹಾಕಿ ನ್ಯಾಶ್ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಇದು ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡಿದ್ದೆ ಮೊನ್ನೆ, ಅದು ಹಾಕ್ತಾಯಿದ್ದೀನಿ. ಸೊ ಆಮೇಲೆ ಫ್ರಿಜ್ಜಲ್ಲಿ ಇಟ್ಟಿದೆ, ಇದನ್ನು ಫ್ರಿಜ್ಜಿಂದ ಆಚೆ ತೆಗೆದು ಇಡ್ತಾ ಇದ್ದೀನಿ. ಆಮೇಲೆ ತಿನ್ನೋದಕ್ಕೆ ಅಂತೇಳಿ ಚಪಾತಿ ಮಾಡ್ತಾಯಿದ್ದೀನಿ, ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಹಾಕಿ ಒಂದ್ಸರಿ ನ್ಯಾಶ್ ಮಾಡ್ಕೊಳ್ಳೋಣ. ಉಪ್ಪು ಹಾಕಿದ್ದೀನಿ, ಎಲ್ಲ ನ್ಯಾಶ್ ಮಾಡಿದ್ದೀನಿ ನೋಡ್ಬೋದು. ಇವಾಗ ನಾನು ಡೈರೆಕ್ಟಾಗಿ ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಒಂದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಚೂರು ಸಾಸಿವೆನ ಹಾಕಿ ಈ ನ್ಯಾಶ್ ಮಾಡಿರೋ ಎಲ್ಲನೂ ಫ್ಲವರ್ ಅದೇನಿದೆ ಇದನ್ನೆಲ್ಲ ಹಾಕಿ ಬಾಡಿಸ್ಕೋಬೇಕು ಒಂದು 2 ನಿಮಿಷ, ಹಸಿ ವಾಸನೆ ಹೋಗೋವರೆಗೂ. ಆಮೇಲೆ ಪರೋಟ ಅದು ತಣ್ಣಗಾದ್ಮೇಲೆ ಪರೋಟ ಮಾಡ್ಕೋಬೇಕು. ಸಾಸಿವೆ ಎಲ್ಲ ಸಿಡ್ತಿದ್ದಾದಮೇಲೆ ನಾವು ರುಬ್ಬಿರೋಂಥ ನ್ಯಾಶ್ ಮಾಡಿರೋಂಥ ಎಲ್ಲ ಫ್ಲವರ್ ಕೋಸ್ ಹಾಕೊಳ್ಳೋಣ. ಆಲ್ರೆಡಿ ಎಲ್ಲನೂ ಹಾಕಿದ್ದೀನಿ ಇದರಲ್ಲಿ, ಇನ್ನೇನು ಹಾಕೋಬಾರ್ದು. ಸೊ ನೋಡಿ, ಇದು ಒಂದು ಸ್ವಲ್ಪ ನೀರು ಏನಿದೆ ನೀರೆಲ್ಲ ಡ್ರೈ ಆಗಬೇಕು. ಆವಾಗ ನಮಗೆ ಪರೋಟ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ. ಇದೊಂದು 2 ನಿಮಿಷ ಚೆನ್ನಾಗಿ ಬಾಡಲಿ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿದ್ದಾಯಿತು. ಪೂರ್ತಿ ನೀರು ಹಿಂಗೆ ಹೋಗಿ ಒಂದು ಸ್ವಲ್ಪ ಗಟ್ಟಿಯಾಗಿ ಉಂಡೆ ಕಟ್ಟೋದಕ್ಕಾಗೋವರೆಗೂ ಬಾಡಿಸ್ಕೊಂಡು ಇವಾಗ ತಣ್ಣಗಾಗಲಿ ಅಂಥೇಳಿ ಹಿಂಗೆ ಸೈಡ್ಗೆ ಇಡ್ತಿದ್ದೀನಿ. ಅದು ತಣ್ಣಗಾಗಲಿ. ಈ ಕಡೆ ಸಾಂಬಾರು ಕೂಡ ಆಯಿತು. ಸೊ ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ. ಒಂದು 4 ವಿಜಿಲ್ ಆಗಿದೆ. ಅದು ತಣ್ಣಗಾದ್ಮೇಲೆ ತೋರಿಸ್ತೀನಿ. ಅಷ್ಟರಲ್ಲಿ ಎಲ್ಲ ಪಾತ್ರೆನೂ ವಾಶ್ ಮಾಡಬೇಕು. ನೋಡಿ, ಅರ್ಧ ಪಾತ್ರೆ ವಾಶ್ ಮಾಡಿದೆ. ಎಷ್ಟಿದೆ ಅದು ವಾಶ್ ಮಾಡಿಕೊಂಡು ಇಲ್ಲೆಲ್ಲ ಒರೆಸ್ಬಿಟ್ಟು ಆಮೇಲೆ ಚಪಾತಿ ಮಾಡಬೇಕು. ಚಪಾತಿ ಹಿಟ್ಟೆಲ್ಲ ನಾದಿ ಅಮ್ಮನ ಕೈಲಿ ಕೊಟ್ಟಿದ್ದೀನಿ. ಅಮ್ಮ ಸೀರಿಯಲ್ ನೋಡ್ತಾನೆ ನನಗೆ ಸಣ್ಣ ಉಂಡೆಗಳು ಮಾಡಿ ಕೊಡ್ತಾರೆ. ಆಮೇಲೆ ನಾನು ಚಪಾತಿ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಕೊತ್ತಂಬರಿ ಬಿಡಿಸೋದು ಆಗ್ಬೋದು, ಈ ರೀತಿಯಾಗಿ ಚಪಾತಿ ಉಂಡೆ ಅದೆಲ್ಲನೂ ಮಾಡಿಕೊಡ್ತಾರೆ. ನೋಡ್ಬೋದು ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಬೆಂದಿದೆ. ಹೆಸರು ಕಾಳು ಸಾಂಬಾರು ರೆಡಿಯಾಗಿದೆ, ಗಟ್ಟಿಯಾಗಿ ಮಾಡಿದ್ದೀನಿ. ಸೊ ಕುಕ್ಕರೆಲ್ಲನೂ ವಾಶ್ ಮಾಡಿದೆ, ಪಾತ್ರೆ ಎಲ್ಲ ನೋಡ್ಬೋದು. ಹಾಗಾಗಿ ಕುಕ್ಕರ್ ಕೂಡ ವಾಷಿಂಗ್ ಹಾಕಿದ್ದಾಯಿತು. ಸೊ ಬನ್ನಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಬೇರೆ ಪಾತ್ರೆ ತೆಗೆದಿಟ್ಟಿದ್ದೀನಿ. ತುಂಬಾ ಚೆನ್ನಾಗಾಗಿದೆ ಸಾಂಬಾರು. ಇವಾಗ ಚಪಾತಿ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ನೋಡಿ, ಇಷ್ಟು ಗಟ್ಟಿ ಇದ್ದರೆ ಚಪಾತಿ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ ಇವಾಗ ಚಪಾತಿ ಒಂದು ಮಾಡಿಬಿಡೋಣ. ಅಡುಗೆ ಮನೆ ಈ ರೀತಿಯಾಗಿ ಕ್ಲೀನ್ ಮಾಡಿದ್ದಾಯ್ತು. ಇವಾಗ ನಾನು ನೋಡ್ಬೋದು, ಸಿಂಕು ಆಗ್ಬೋದು, ಪಾತ್ರೆ ಎಲ್ಲ ಜೋಡಿಸಿ, ಗ್ಯಾಸ್ ಎಲ್ಲ ಒರೆಸಿ, ಇಲ್ಲಿರೋಂಥ ಎಲ್ಲ ಟೈಲ್ಸ್ ಎಲ್ಲ ಒರೆಸ್ಕೊಂಡೆ. ಮಕ್ಕಳು ತೀಟೆ ಮಾಡ್ತಾಯಿದ್ದಾರೆ, ಹಾಗಾಗಿ ನಮ್ಮಮ್ಮ ಬೇಯ್ತಾ ಇದ್ದಾರೆ. ಸೊ ಬನ್ನಿ ಎಲ್ಲ ಕ್ಲೀನಿಂಗ್ ಆಯಿತು. ಇವಾಗ ಬೇಗನೆ ಚಪಾತಿ ಮಾಡಿಬಿಟ್ರೆ ಸೊ ಇವತ್ತಿನ ಕೆಲಸ ಎಲ್ಲ ಆಗುತ್ತೆ. ನೋಡಿ, ಈ ಥರ ಕಾಣಿಸ್ತಾ ಇತ್ತು. ಸೊ ಹೇಗೆ ಅಂಥೇಳಿ ಕಮೆಂಟ್ ಮಾಡಿ. ಮನೆಯಲ್ಲಂತೂ ತುಂಬಾ ಕೆಲಸ ಇರುತ್ತೆ. ನೋಡಿ, ಬಂದ ಅಂಗಡಿಯಿಂದ ಇಷ್ಟೆಲ್ಲ ಕೆಲಸ ಮಾಡ್ಕೊಬೇಕು. ನೈಟ್ 12 ಗಂಟೆ ಅಂತೂ ಆಗೇ ಬಿಟ್ಟಿರುತ್ತೆ ಮಲ್ಕೊಳ್ಳೋ ಅಷ್ಟರಲ್ಲಿ. ಪೂಜೆ ಮಾಡಬೇಕು, ಸ್ನಾನ ಮುಗಿಸ್ಬೇಕು, ಕಿಚನು ಮತ್ತು ಅಡುಗೆ ಸೊ ಎಲ್ಲ ಮಾಡಿ ಪಾಪಕ್ಕೆ ತಿನ್ನಿಸಿ ಮಲ್ಗಿಸೋ ಅಷ್ಟರಲ್ಲಿ 12 ಗಂಟೆ ಆಗುತ್ತೆ. ಸೊ ಬನ್ನಿ ಬೇಗನೆ ಇವಾಗ ಚಪಾತಿ ಒಂದು ಮಾಡಿಬಿಡೋಣ. ನಿಂತು ಕಾಲೆಲ್ಲ ನೋವು ಬರುತ್ತೆ ನನಗೆ. ಅಂಗಡಿಯಲ್ಲೂ ನಿಂತೇ ಇರಬೇಕು. ಸೊ ರಂಗೋಲಿ ಎಲ್ಲ ವಿಡಿಯೋ ಮಾಡ್ತೀನಲ್ಲ ಅಂಗಡಿಯಲ್ಲೇ, ಹಾಗಾಗಿ ಅಲ್ಲೂ ಕೂಡ ನಿಂತೇ ಕೆಲಸ ಮಾಡೋದ್ರಿಂದ ಫುಲ್ಲು ಕಾಲೆಲ್ಲ ನೋಯ್ತಾ ಇದೆ ನನಗೆ. ಸೊ ಬೇಗನೆ ಈ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇಲ್ಲಿ ಸ್ವಲ್ಪ ಒಣಗಲಿ ಅಂತೇಳಿ ವೆಯ್ಟ್ ಮಾಡ್ತಾಯಿದ್ದೀನಿ. ಇದೆಲ್ಲ ಒರೆಸ್ಕೊಂಡೆ ಇಲ್ಲೇ ಚಪಾತಿ ಮಾಡ್ಕೊಳ್ತೀನಿ ಬೇಗನೆ ನಾನು. ಸೊ ಬನ್ನಿ
ಫಸ್ಟು ಚಪಾತಿ ಮಾಡಿಕೊಂಡು ಆಮೇಲೆ ನಾವು ಸ್ಟಫಿಂಗ್ನ ಫಿಲ್ ಮಾಡಿಕೊಂಡು ಆಮೇಲೆ ಪರೋಟ ಮಾಡ್ಕೊತೀವಿ. ಆವಾಗ ನಮಗೆ ಚಪಾತಿ ಕಟ್ಟಾಗತ್ತೆ ಅಂತ ಭಯ ಇರಲ್ಲ. ಹಾಗಾಗಿ ಈ ರೀತಿ ಒಂದು ಚಪಾತಿ ಮಾಡಾಯಿತು, ಇನ್ನೊಂದು ಮಾಡ್ಕೊಡ್ತೀನಿ ಇದೇ ರೀತಿ. ನೋಡಿ 2 ಚಪಾತಿ ರೆಡಿ ಆಯಿತು. ಸೊ ಇವಾಗ ಈ ಫ್ಲವರ್ದು ಏನು ಸ್ಟಫಿಂಗ್ ಇದೆ ಎಲ್ಲನೂ ಈ ಥರ ಹಾಕ್ಕೊಂಬಿಡೋಣ. ಸೊ ಈ ಥರ ಮಾಡ್ಕೊಳ್ಳೋದು ಈಸಿ, ಕಟ್ಟಾಗ್ಬಿಡತ್ತೆ, ಆ ಥರ ಏನಾಗಲ್ಲ. ಈ ರೀತಿಯಾಗಿ ಎಲ್ಲ ಕಡೆನೂ ಹಾಕಿದ್ದೀನಿ. ಒಂದೇ ಒಂದು ಪರೋಟ ಆಗುತ್ತೆ ಅಷ್ಟೇ. ಹಾಗೆ ಮೇಲಿಂದ ಒಂದು ಚಪಾತಿನ ಹಾಕಿ ಈ ರೀತಿ ಫಿಲ್ ಮಾಡ್ಕೊಳ್ಳೋದು, ಆಮೇಲೆ ಲಟ್ಟಿಸ್ಕೊಳ್ಳೋದು. ಆವಾಗ ಎಲ್ಲೂ ನಮಗೆ ಕಟ್ಟಾಗುತ್ತೆ, ಆ ಥರ ಏನೂ ಭಯ ಇರಲ್ಲ. ಸೊ ನಂಗೆ ಬರಲ್ಲ, ನಂಗೆ ಬರೋ ಥರ ನಾನು ಈ ಥರ ಮಾಡ್ತಾಯಿದ್ದೀನಿ. ಸೊ ಆಮೇಲೆ ಲಟ್ಟಿಸ್ಕೊಳ್ಳೋದು. ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಒಂದ್ಸರಿ ಹಿಂಗೆ ಸುಮ್ಮನೆ ಲಟ್ಟಿಸ್ಕೊಳ್ಳೋಣ. ಎಡ್ಜಸ್ ಏನಾದರೂ ಈ ಥರ ದಪ್ಪ ಅಂತ ಅನಿಸಿದ್ರೆ ಎಡ್ಜಸ್ ಎಲ್ಲನೂ ಈ ರೀತಿಯಾಗಿ ಒಪ್ಕೊಂಡ್ಬರ್ತೀನಿ. ಸೊ ಓಕೆ, ತವಾ ಕೂಡ ಬಿಸಿಯಾಗಿದೆ. ಸೊ ಬನ್ನಿ ಹಾಕೊಳ್ಳೋಣ. ತವಾ ಫುಲ್ ಬಿಸಿಯಾಗಿದೆ. ಹಾಕಿ ಮೇಲೆ ಸ್ವಲ್ಪ ಎಣ್ಣೆ ಹಾಕೋತೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಸೈಡಲ್ಲಿ. ಸೊ ಟೇಸ್ಟ್ ಹೆಂಗಿರುತ್ತೆ ನೋಡಬೇಕು. ಒಂದೇ ಒಂದು ಗೋಬಿ ಪರಾಠ ರೆಡಿ. ಇನ್ನೊಂದು ಸೈಡ್ ತಿರುಗಿಸ್ಕೊತೀನಿ. ನೋಡಿ 2 ಸೈಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಉಬ್ಕೊಂಡ್ಬರ್ತಾ ಇದೆ ಅಂತೇಳಿ. ಈ ರೀತಿ ಮಾಡ್ಕೊಳ್ಳೋದು ತುಂಬಾ ಈಸಿಯಾಗಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಂತೇಳಿ. ವಾವ್, ಗೋಬಿ ಪರಾಟ ನೋಡಿ. ಇನ್ನೊಂದು ದಿವಸ ಪೂರ್ತಿಯಾಗಿ ಸಪ್ರೇಟ್ ವಿಡಿಯೋ ಮಾಡೋಣ. ತುಂಬಾ ಚೆನ್ನಾಗಾಗಿದೆ. ಸಾಕಿಷ್ಟೇ, ತೆಗೆದುಬಿಡೋಣ. ಒಂದೇ ಒಂದು ಮಾಡಿರೋದ್ರಿಂದ ಎಲ್ಲರಿಗೂ ಸ್ವಲ್ಪ ಈ ರೀತಿ ಕಟ್ ಮಾಡಿ ಟೇಸ್ಟ್ ನೋಡೋಣ ಹೇಗಿದೆ ಅಂಥೇಳಿ. ಯಾವತ್ತೂ ತಿಂದಿಲ್ವಲ್ಲ, ಹಾಗಾಗಿ ಎಲ್ಲರಿಗೂ ಒಂದೊಂದು ಪೀಸ್ ಪಿಜ್ಜಾ ಕಟ್ ಮಾಡಿದಂಗೆ ಕಟ್ ಮಾಡ್ಕೊಂಡು ತಿನ್ನೋದು. ಫಿಲ್ ಆಗಿದೆ, ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ ನೋಡಿ. ಸೊ ಇಷ್ಟ ಆಯ್ತಲ್ವಾ? ಓಕೆ ಬನ್ನಿ, ಇದನ್ನು ಫಸ್ಟು ತಿಂದ್ಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡ್ಕೊಳ್ಳೋಣ. ಫ್ಲವರ್ ಪರೋಟ ಎಲ್ಲರೂ ಒಂದೊಂದು ಪೀಸ್ ಕಟ್ ಮಾಡ್ಕೊಂಡು ತಿಂದ್ವಿ. ಇನ್ನು ಜಾಮೂನ್ ಕೂಡ ಮಾಡಿದ್ದೆ ನಾನು, ಗೆಣಸಿನ ಜಾಮೂನು. ಆ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಖಿಲ್ಗೂ ಕೂಡ ಹಾಕಿ ಕೊಟ್ಟಿದ್ದೀನಿ, ನಮ್ಮ ಅಣ್ಣನ ಮಗನಿಗೆ. ಅವನಿಗೆ ತುಂಬ ಇಷ್ಟ ಜಾಮೂನ್ ಅಂತ ಹೇಳಿದರೆ, ಹಾಗಾಗಿ ಅವಾಗವಾಗ ಮಾಡ್ತಾಯಿರ್ತೀನಿ. ಇಷ್ಟು ಚಪಾತಿ ಮಾಡಿದೆ. ಸೊ ತುಂಬಾ ಸಾಫ್ಟಾಗಿರೋಂಥ ಚಪಾತಿಗಳು. ಸೊ ಇದು ಇಷ್ಟು ಚಪಾತಿ ಒನ್ ಟೈಮ್ಗೆ ಆಗುತ್ತೆ ಅಂದರೆ 7-8 ಜನಕ್ಕೆ ಇಷ್ಟು ಚಪಾತಿ. 2 ದಿವ್ಸಕ್ಕೆ ಒಂದ್ಸರಿ ಇಲ್ಲ, ಡೈಲಿ ಒಂದೊಂದು ಸರಿ ಹೇಳೋಕ್ಕಾಗಲ್ಲ. ಸೊ ಇಷ್ಟು ಚಪಾತಿ ಮಾಡಿ ಸೊ ಇವಾಗ ಸಾಂಬಾರು ಜೊತೆ ಸರ್ವ್ ಮಾಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಊಟ ಮಾಡ್ಕೊಳ್ಳೋಣ. ನೋಡಿ ಇವತ್ತು ನೈಟ್ ಸ್ಪೆಷಲ್ ಈ ರೀತಿಯಾಗಿ. ಸೊ ನಾನ್ ವೆಜ್ಗಿಂತ ಈ ಥರ ವೆಜ್ ಆಗಿ ತುಂಬಾ ರುಚಿಯಾಗಿರುತ್ತೆ. ಮತ್ತು ನಾವು ಎಷ್ಟು ತಿಂತಾಯಿದ್ರು ಸಾಕು ಅನಿಸಲ್ಲ. ಅದೇ ನಾನ್ ವೆಜ್ ತಿಂತಾಯಿದ್ರೆ ಒಂದು ಸ್ವಲ್ಪ ತಿಂದಂಗೆ ಬೇಡ ಅನಿಸ್ಬಿಡುತ್ತೆ. ಸೊ ನಮಗೆ ವೆಜ್ ಏನಿದೆ ಎಷ್ಟು ತಿಂದ್ರೂ ಒಂಥರ ಹೊಟ್ಟೆ ಉಬ್ರು ಅನಿಸಲ್ಲ, ತುಂಬಾ ಚೆನ್ನಾಗಿರುತ್ತೆ. ಸೊ ಇವತ್ತು ನೈಟ್ ಅಡುಗೆ ಸೊ ಈ ಥರ ಆಗಿತ್ತು. ಹೇಗನ್ನಿಸ್ತು ಇವತ್ತಿನ ಹೆಸರು ಕಾಳು ಮಸಾಲ ಸಾಂಬಾರು, ಹಾಗೆ ಮೊಸರು, ಚಪಾತಿ, ಹಾಗೆ ರೈಸು ಮಾಡಿದ್ದೀನಿ. ಸೊ ಬನ್ನಿ ಫಸ್ಟು ಪಾಪಕ್ಕೆ ತಿನ್ನಿಸಿ ಆಮೇಲೆ ನಾನು ಕೂಡ ಊಟ ಮಾಡಿ. ಸೊ ಇವತ್ತಿನ ರೂಟೀನ್ ಸೊ ಈ ಥರ ಆಗಿತ್ತು. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ನಮ್ಮನೆ ಡೈಲಿ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಯಿತಾ ಇಲ್ವಾ ಅಂತೇಳಿ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಲ್ಲಿ ಆಲ್ ಅನ್ನೋ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನಾನು ಹಾಕುವಂಥ ಡೈಲಿ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಯಾವುದೇ ವಿಡಿಯೋನ ತಪ್ಪದಿರ ಎಲ್ಲ ವೀಡಿಯೋಸ್ನು ನೋಡ್ಬೋದು ಅಂತ ಹೇಳ್ತಾ ಸೊ ಇವತ್ತಿನ ಒಂದು ಬ್ಲಾಗ್ಸ್ನ ಮುಗಿಸ್ತಾ ಇದ್ದೀನಿ. ಸೊ ಇವತ್ತು ಮಾಡಿರೋಂಥ ಸಾಂಬಾರು ಆಗ್ಬೋದು, ನಮ್ಮ ಮನೇಲಿ ನಾನು ಡೈಲಿ ಯಾವ ಥರ ಇರ್ತೀನೋ ಸೊ ಅದೇ ರೀತಿ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ. ಸೊ ವಿಡಿಯೋ ಇಷ್ಟೇ ಎಲ್ಲರೂ ತಪ್ಪದಿರ ಲೈಕ್ ಮಾಡಿ, ಇನ್ನೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ನಾಳೆ ಸಿಗೋಣ. ಬಾಯ್.